ಆಮೇಲೆ ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ನಿನ್ಗೆ ಯಾಕೆ ಊಟಕ್ಕಿಲ್ಲ, ನಿನ್ಗೆ ಯಾಕೆ ಬಟ್ಟೆ ಇಲ್ಲ, ನಿನಗೆ ಯಾಕೆ ಮನೆ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಹುಟ್ಟಿದ್ದೀನಿ ಈಗ ಅಂತಾರೆ. ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೆ, ಅದಕ್ಕೂ ಈ ಜನ್ಮದಲ್ಲಿ ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಈ ಜನ್ಮದಲ್ಲಿ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವೇನೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಸಮಾಜ ಕಟ್ಟವರು, IAS ಓದಕ್ಕೆ ಹೋಗಿರ್ತಾರೆ, KAS ಓದಕ್ಕೆ ಹೋಗಿರ್ತಾರೆ, ಮತ್ತು ಬೇರೆ ಬೇರೆ ಉದ್ಯೋಗಗಳಲ್ಲಿ ಸೇರ್ಕೊಂಡಿರ್ತಾರೆ. ಇವರೆಲ್ಲ ನೋಡಿ, ಇವರು IAS, ನೀವು ಹಾಸ್ಟೆಲ್ ಓದಿದ್ರ ಇಲ್ವಾ? ಸಿಕ್ಲಿಲ್ವಾ? ನೋಡಿ, ಅವನು KAS ರಾಮಯ್ಯ ಇಲ್ಲಿ DCM ಹಾಸ್ಟೆಲ್ ಓದಿದ್ದು ಮೈಸೂರು ಜಿಲ್ಲೆಯಲ್ಲಿ. ನನಗೆ DC ಆಗಿಲ್ವಾ? DC ಆದಮೇಲೆ ಇವೆಲ್ಲ ಪ್ರಾಕ್ಟೀಸ್ ಮಾಡಬಾರ್ದು. ನಾನು ಯಾಕೆ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವೆಲ್ಲ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಉದ್ಯೋಗದಲ್ಲಿ, ಸಮಾಜದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಸೇವೆ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಸಮಾಜದಲ್ಲಿ ಮಾದರಿಯಾಗಿರ್ಬೇಕು. ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥದ್ದು ನಂಬಿಕೆ, ವಿಶ್ವಾಸ. ಅದಿಲ್ಲದೆ ಹೋದರೆ ನೀವು ಈಗ ಮೈಸೂರು ಜಿಲ್ಲೆಯಲ್ಲಿ ಅಲ್ಲ, ಕರ್ನಾಟಕದಲ್ಲಿ 3,88,000 ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 3,88,000. ಈ ಮೈಸೂರಿನಲ್ಲಿ 2 ಹಾಸ್ಟೆಲ್ಗಳಿದ್ದವು ಅಲ್ಲ ರಾಮಯ್ಯ? 2 ಇದ್ದವು, ಒಂದು ಹುಡುಗರಿಗೆ, ಒಂದು ಹುಡುಗಿರಿಗೆ. ಈಗ 45 ಹಾಸ್ಟೆಲ್ಗಳ. $6,500 ವಿದ್ಯಾರ್ಥಿಗಳು